ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಈ ಲ್ಯಾಪ್ಟಾಪ್ ರೈಟಿಂಗ್ ಪ್ಯಾಡ್ ನ ಅನ್ಬಾಕ್ಸಿಂಗ್ ನ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 6193 ರೂಪಾಯಿ, 6188 ಪ್ಲಸ್ 5 ರೂಪೀಸ್ ಇದೆಯಲ್ಲ ಗುರು, ಮಾರ್ಕೆಟ್ ಪ್ಲೇಸ್ ಫೀ ಅಂತ ಅಮೆಝಾನ್ ಅವ್ರದ್ದು, ಅದನ್ನ ಪೇ ಮಾಡಿದೀನಿ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆಯ್ತಾ. ಇವಾಗ ಪ್ರೆಸೆಂಟ್ ಅದು 6200 ರೂಪಾಯಲ್ಲಿ ಹೋಗ್ತಾ ಇದೆ ಗುರು. ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನ ಸ್ವಲ್ಪ ಪಾಠ ಮಾಡುವ ಅಂತ ತರಿಸಿದೀನಿ, ಏನೇನೋ ಡಿಫ್ರೆಂಟ್ ಆಗಿ ಮಾಡುವ ಅಂತ. ಬನ್ನಿ, ಈಗ ಫಸ್ಟ್ ನಾವು ಇದನ್ನ ಅನ್ಬಾಕ್ಸ್ ಮಾಡುವ, ಹೆಂಗಿದೆ ಅದನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ನಿಮ್ಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ಅದ್ರಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ನಾನು ಇವಾಗ ಇದನ್ನ ಅನ್ಬಾಕ್ಸಿಂಗ್ ಫಸ್ಟ್ ಇದನ್ನ ಕಟ್ ಮಾಡ್ಬಿಡಮ್ಮ. ಹಂಗೆ ಹರಿಬೋದಿತ್ತು, ಒಂಚೂರು ಒಂದು ರೇಂಜ್ ನೀಟಾಗಿ ಮಾಡುವ ಅಂತ ಅಷ್ಟೇ. ಓಪನ್ ಆಯ್ತು ಗೈಸ್. ಇಲ್ಲಿ ನೋಡಿ, 1/Wacom ಅಂತ ಇದೆ. ಇಲ್ಲಿ ಕ್ರಿಯೇಟಿವ್ ಪೆನ್ ಟ್ಯಾಬ್ಲೆಟ್ ಅಂತ ಇದೆ. ಇಲ್ಲಿ ಈ ರೀತಿ ಎಲ್ಲ ಮೆನ್ಷನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಲೀನ್ ಆಗಿ ಬರ್ದಿದ್ದಾರೆ. ಇಲ್ಲಿ ಸ್ಕ್ಯಾನ್ ಟು ಮಾಸ್ಟರ್ ದ ಆರ್ಟ್ ಆಫ್ ಡಿಜಿಟಲ್ ಡಿಸೈನ್ ಅಂತನೂ ಸಹ ಬರ್ದಿದ್ದಾರೆ. ಇವಾಗ ಇದನ್ನ ಓಪನ್ ಮಾಡಬೇಕು. ಎಂ ಅಂತ ಇದೆ ಇಲ್ಲಿ. ಇದನ್ನ ತೆಗಿಬಹುದು. ಬೇಡ, ನಾವು ಕತ್ರಿ ಇದೆಯಲ್ಲ, ಕತ್ರಿ ತೆಗಿವ. ತೆಗೆದೆ. ಈಗ ಇದನ್ನು ಓಪನ್ ಮಾಡ್ತಾ ಇದೀನಿ ಗುರು. ಪ್ಯಾಕಿಂಗ್ ಸಖತ್ತ ಇದೆ ಗುರು, ಇವ್ರದ್ದು ಪ್ಯಾಕಿಂಗ್ಗೆ ಕೊಡಬೇಕು. ಆಮೇಲೆ ಇದನ್ನ ಹಿಂಗ್ ಓಪನ್ ಮಾಡಿದ್ರೆ ನೋಡಿ ಗುರು, ಯಪ್ಪ ಹೆಂಗಿದೆ, ಒಳ್ಳೆ ಲುಕ್ಕು, ಕ್ರೇಜಿ ಲುಕ್ಕು. ಇದನ್ನ ಹಿಂಗ್ ತೆಗೆದ್ರೆ ಇದು A to C ಕನ್ವರ್ಟರ್ ಇದೊಂದು ಕೊಟ್ಟಿದ್ದಾರೆ. ಇದೇನಿಗೆ ಕೊಟ್ಟಿದಾರೋ ನನಗಂತೂ ಗೊತ್ತಿಲ್ಲ ಗುರು. ಇದು ಪೆನ್ ನಿಬ್ಬು ಬ್ರೋ. ಇಲ್ಲಿ ಪೆನ್ ಇದೆ. ಇಲ್ಲಿ ಬಂದು ಇದೊಂದೇನೋ ಬುಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಬುಕ್ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂತ. ಇದು ಇಟ್ರೆ ಇಲ್ಲಿ ಬುಕ್ ಇದೆ ಗುರು. ಇದೊಂದು ಬುಕ್ಕು, ಇದೊಂದು ಕೇಬಲ್ಲು, ಇದನ್ನೇನಿಗೆ ತೆಗಿಯೋಕ್ಕಾಗ್ತಿಲ್ಲ ಕರೆಕ್ಟಾಗಿ. ಇದೊಂದು, ಇಷ್ಟೂ ಕೊಟ್ಟಿದ್ದಾರೆ ಗೈಸ್, ಸರಿನಾ? ಇವಾಗ ನಾನು ಇದನ್ನ ಲ್ಯಾಪ್ಟಾಪ್ಗೆ ಹಾಕಿ ನಿಮಗೆ ಸೆಟಪ್ನ ಹೇಗೆ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಈಗ ಇಷ್ಟು ನಮಗೆ ಕೊಟ್ಟಿದ್ದಾರೆ. ಬನ್ನಿ, ಈಗ ಇಲ್ಲಿ ಮ್ಯಾನುವಲಲ್ಲಿ ಸಹ ಇರುತ್ತೆ ಎಲ್ಲ, ಏನೇನು ಸೆಟಪ್ ಮಾಡಬೇಕು, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಅದು ಇದು ಎಲ್ಲ ಬರೆದಿರ್ತಾರೆ. ಇದಿಷ್ಟು ಇದೆ ಇಲ್ಲಿ. ಅದು 3 ನಿಪ್ಸ್ ಬೇರೆ ಇದೆ. ಇಷ್ಟನ್ನ ನಮಗೆ ಪ್ರೆಸೆಂಟ್ ಇವರು ಕೊಟ್ಟಿದ್ದಾರೆ. ಈ ನಿಬ್ಬು ಇದೇನಿಗೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಗೊತ್ತಿಲ್ಲ. ಇದೊಂದು ಏನಿಗೆ ಅಂತ ಗೊತ್ತಾಯ್ತಿಲ್ಲ. ಒಂದು ನಿಮಿಷ, ಈಗ ಹಂಗೆ ಇದನ್ನ ಓಪನ್ ಮಾಡಬೇಕು. ಓಪನ್ ಆಗ. ಆಯಿತು. ಒಂದೆಲ್ಲೋ ಇಲ್ಲೇ ಒಳಗಡೆ ಹೊಂಟಾಯ್ತು ಗೈಸ್. ಏನೋ ಮಾಡಕ್ಕೆ ಏನೋ ಆಗೋಯ್ತು. ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ. ಎಲ್ಲೂ ಕೆಳಗಡೆ ನಾನೆಲ್ಲೂ ಹಾಕಿಲ್ಲ, ಬಟ್ ಸಿಗ್ತಾ ಇಲ್ಲ, ಆಟ ಆಡ್ತಿದೆ. ಕ್ರೇಜಿ. ಇಲ್ಲಿಗೆ ಹಾಕಿದೆ. ಓಕೆ, ಎಲ್ಲ ಇಲ್ಲಿ ಇರಲಿ ಗುರು. ಅದನ್ನು ತೆಗೆದುಬಿಟ್ಟು, ಪ್ಯಾಕಿಂಗ್ ಮಾತ್ರ ಕ್ರೇಜಿ ಆಗಿದೆ. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಗೈಸ್. ಏನಕ್ಕೆ ಅಂತ ಹುಡುಕ್ಬೇಕು. ಇವಾಗ ಎಲ್ಲ ಹಾಕಿ ಇದೊಂದು ಈ ಕಡೆ ಇರಲಿ. ಇದನ್ನ ಓಪನ್ ಮಾಡುವ ಗುರು. ಫುಲ್ ಖುಷಿ ಆಗ್ತಾ ಇದೆ. ರೆಡ್ ಕಲರ್ ಗುರು, ಸಖತ್ ಕಾಣತ್ ಗುರು. ಇದು ಇದನ್ನ ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು. ಹೆಂಗಿದೆ ಗುರು ಲುಕ್ಕು, ಕ್ರೇಜಿ ಎಲ್ಲ. ಬೇಕಾದ್ರೆ ಒಂದು ಬುಕ್ ತಗೊಂಡು ಗುರು, A4 ಸೈಜ್ ಶೀಟ್ ಬುಕ್ ಇಲ್ಲೇ ಇದೆ ನೋಡಿ ಗುರು. ಅಪ್ರಾಕ್ಸಿಮೇಟ್ಲಿ ಒಂದು A4 ಸೈಜ್ ಶೀಟ್ಗಿಂತ ಒಂಚೂರು ಕಡಿಮೆ ಗುರು. A4 ಸೈಜ್ ಶೀಟಲ್ಲೇ ಬರ್ದಂಗೆ ಫೀಲ್ ಬರತ್ತೆ ನಿಮಗೆ. ನಾನಿವಾಗ ನಿಮ್ಗೆ ಇದನ್ನ ಸೆಟಪ್ನ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗುರು ನೀಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ ಗೈಸ್? ನೀವು ಈಗ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿದ್ರಿ. ನಾನು ಇವಾಗ ಇದನ್ನ ಸೆಟಪ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ಫಸ್ಟ್ ಬಂದು vacuum.com/start/1 ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಇದನ್ನು ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ, ಅದು ವೆಬ್ಸೈಟ್ ಓಪನ್ ಆಗುತ್ತೆ.
ಯಾ ಇವಾಗ ಇದು ವೆಬ್ಸೈಟು ನಿಮಗೆ ಓಪನ್ ಆಗಿದೆ ಸರಿನಾ. ಆನಂತರ ನೀವು ಸೆಟಪ್ ಮೇಲೆ ಕ್ಲಿಕ್ ಮಾಡಿ ಗುರು. ಆನಂತರ ಇಲ್ಲಿ ನೀವು ವಿಂಡೋಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ವಿಂಡೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ತಿರ್ಬೋದು ಅದು 245 MB ಇದೆ ಆಯ್ತಾ, ಅದು ಡೌನ್ಲೋಡ್ ಆಗತ್ತೆ. ಅದು ಡೌನ್ಲೋಡ್ ಆಗ್ತಾ ಇರಲಿ ಗುರು. ಗೈಸ್ ಇದು ಇವಾಗ ಪೂರ್ತಿ ಆಯಿತು. ಇಲ್ಲಿ ಫುಲ್ ಡೌನ್ಲೋಡ್ ಆಗಿದೆ, ಇಲ್ಲಿ ನೋಡ್ತಿರ್ಬೋದು ವೆಕಾಮ್ ಟ್ಯಾಬ್ಲೆಟ್ ಎಕ್ಸ್ಟೆನ್ಷನ್. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಎಸ್ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಎಸ್ ಎಸ್ ವೆಕಾಮ್ ಇದು ಅಕ್ಸೆಪ್ಟ್ನ ನೀವು ಮಾಡಲೇಬೇಕು. ಇದು ಇಲ್ಲ ಓದಿಲ್ಲ ಅಕ್ಸೆಪ್ಟ್ ಕೊಡಿ. ಇಲ್ಲಿ ಇನ್ಸ್ಟಾಲ್ ಆಗತ್ತದು. ಇದು ಒಂದಿಷ್ಟು ನಿಮಿಷ ತಗೊಳತ್ತೆ ಗುರು, ಪ್ಲೀಸ್ ಬಿ ಪೇಷೆಂಟ್ ಅಂತ ಇದೆ ಹೇಳಿದ್ದಾರೆ. ಕಾರಣ ಒಂದು ನಿಮಿಷ, ಅದು ಆದ್ಮೇಲೆ ನಾನು ಸಿಗ್ತೀನಿ ನಿಮ್ಗೆ. ಗೈಸ್ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ರೀಸ್ಟಾರ್ಟ್ ನೋವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಗೈಸ್ ಇಲ್ಲಿ ನೆಕ್ಸ್ಟ್ ಮತ್ತೆ ಇಲ್ಲಿ ರೀಸ್ಟಾರ್ಟ್ ಎನಿವೇ ಮೇಲೆ ಕೊಡಿ. ಅದು ರೀಸ್ಟಾರ್ಟ್ ಆಗತ್ತೆ, ಆಗ್ತಾ ಇದೆ. ಅಪ್ಡೇಟ್ಸ್ ಆರ್ ಅಂಡರ್ ವೇ, ಪ್ಲೀಸ್ ಕೀಪ್ ಯುವರ್ ಕಂಪ್ಯೂಟರ್ ಆನ್ ಅಂತ ಕೇಳ್ತಾ ಇದೆ. 0% ಇದೆ. ನೋಡೋಣ, 1 2 3 4 5 ಅದು ಹಂಗೆ 100% ಆದ್ಮೇಲೆ ಸಿಗ್ತೀನಿ ಗೈಸ್. ಫುಲ್ಲು ರೀಸ್ಟಾರ್ಟ್ ಆಯ್ತು. ಇವಾಗೇನೋ ಇಲ್ಲಿ ಬಂದು ಹೆವಿ ತಿರುಗ್ತಾ ಐತೆ. ರಿಮೈಂಡ್ ಮೀ ಲೇಟರ್ ಗುರು, ನಾನು ಇದನ್ನೆಲ್ಲ ಇವಾಗ ಮಾಡಲ್ಲ. ವೆಲ್ಕಮ್ ಇದು ಓಕೆನೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದನ್ನ ಕನೆಕ್ಟ್ ಮಾಡ್ಬೋದಾಗತ್ತೆ. ಈ ಒಂದು ಟ್ಯಾಬ್ನ ನಾನು ಇಲ್ಲೇ ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ಯಾಬ್ ಜೊತೆ ಈ ಒಂದು ಬಾಕ್ಸಲ್ಲಿ ಇತ್ತಲ್ಲ ಗುರು ನಮ್ಮ ಕನೆಕ್ಟರ್, ಇದನ್ನ ಇಲ್ಲಿದೆ ಗುರು. ಇಲ್ಲಿ ಚುಚ್ಚಾಕಿ ಅಲ್ಲಿಗೆ ಚುಚ್ಚಬೇಕು. ಇಲ್ಲಿ ಚುಚ್ತಾ ಇದ್ದೀನಿ ಈ ಕಡೆ. ಆನಂತರ ಇಲ್ಲಿ ಇದು ಓಕೆನಾ. ಇವಾಗ ಇಲ್ಲಿ ಆನ್ ಅಂತ ಬಂತು. ಇವಾಗ ನೋಡಿ ಗುರು, ಈ ಒಂದು ಪೆನ್ನ ತಗೊಂಡೆ. ಇದೇನೇನೋ ಮದಾಗದೆ ಮೂವ್ ಆಗ್ತೈತೆ. ವೆಲ್ಕಮ್ ಅದು ಓಪನ್ ಆಯ್ತು. ಸ್ಟಾರ್ಟ್ ಏನೇನು ಪೆನ್ ಓವರ್. ನೆಕ್ಸ್ಟ್ ಬಟನ್ಸ್ ಏನೇನೋ ಇದೆ ಗುರು. ಟ್ರಿಗರ್ ಡಿಫ್ರೆಂಟ್ ಬಟನ್ಸ್ ಪ್ರೆಸ್ಸಿಂಗ್, ಇದು ಬಟನ್ ಇದನ್ನೆಲ್ಲ. ಆಮೇಲೆ ಇದ್ರ ಮೇಲೆ ಬರೆಯೋದಿದೆ. ಆಮೇಲೆ ಏನೇನು ಮಾಡ್ಬೋದು ಬರೀಬೋದು. ರಿಜಿಸ್ಟರ್ ಮೈ ಡಿವೈಸ್, ರಿಜಿಸ್ಟರ್ ಯುವರ್ ಡಿವೈಸ್ ವಿತ್ ಯುವರ್ ವ್ಯಾಕ್ಯೂಮ್ ID ಟು ಗೆಟ್ ಸಾಫ್ಟ್ವೇರ್ ಆಫರ್ಸ್, ಹೆಲ್ಪ್ಫುಲ್ ಟ್ಯುಟೋರಿಯಲ್ಸ್. ರಿಜಿಸ್ಟರಾ ಇದು ಆಮೇಲೆ ಮಾಡೋಣ ಅಲ್ವಾ. ಇದು ರಿಜಿಸ್ಟರ್, ನಾನು ಇದನ್ನ ಆಮೇಲೆ ಮಾಡ್ಕೋತೀನಿ. ಈಗ ಫಸ್ಟ್ ನಾನು ಬರೆಯೋದ್ರಲ್ಲಿ ಇದ್ರ ಮೇಲೆ ಬರೆಯೋದ್ರಲ್ಲಿ ತುಂಬಾ ಉತ್ಸುಕನಾಗಿದ್ದೀನಿ. ಫಸ್ಟ್ ಬರ್ದ್ಬಿಡುಮ, ಆಮೇಲೆ ಮಿಕ್ಕಿದ್ ಏನ್ ಬೇಕಾದ್ರೆ ಮಾಡುಮ. ಇಲ್ಲಿ ಬಂದು ಪೇಂಟ್ ಅಂತ ಒಂದಿದೆ ಗುರು, ಅದ್ರ ಮೇಲೆ ಫಸ್ಟ್ ಬರೀತೀನಿ. ಪೇಂಟ್ ಓಕೆ, ಓಪನ್ ಮಾಡಿದೆ. ಬರೆಯಕ್ಕೆ ಎಂಥೂಸಿಯಾಸಮ್ ಜಾಸ್ತಿನೇ ಐತೆ. ಈಗ ಫಸ್ಟ್ ಟೈಮ್ ಬರೀತಿರೋದ್ರ ಮೇಲೆ ಯೂಸ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್ ನಾನು ಇದನ್ನ. ಗೈಸ್ ನಾನು ಇವಾಗ ನೋಡಿ ಇಲ್ಲಿ ಬರೀತಾ ಇದ್ದೀನಿ. ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿದೆ ಗುರು, ಫಸ್ಟ್ ಟೈಮ್ ಅಲ್ವಾ. ಮನೋಜ್ ಅಂತ ಒಂದು ರೇಂಜ್ ಕ್ಲಿಯರ್ ಆಗೇ ಬರ್ದಿದ್ದೀನಿ ಗೈಸ್. ಅದ್ರ ಕೆಳಗಡೆ ಇದೇನ್ ಬರೀತೀನಿ ಅದನ್ನ ಮಾಡ್ಬಿಡಿ ಅಷ್ಟೇ. ಇಷ್ಟ ಇವರು ಪ್ಲೀಸ್ ಸಬ್ಸ್ಕ್ರೈಬ್. ಅದೊಂಚೂರು ಮೇಲೆ ಹೋಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಬರೀತಿರೋದು. ಈ ರೀತಿ ಮಿಸ್ಟೇಕ್ಗಳು ಸ್ಟಾರ್ಟಿಂಗ್ ಬರೆಯುವಾಗ ಆಗ್ತಾನೆ ಇರತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗುರು, ಸಬ್ಸ್ಕ್ರೈಬ್ ಅಷ್ಟೇ, ಇನ್ನೇನು ಇಲ್ಲ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇನ್ಮೇಲೆ ಒಂದು ಒಳ್ಳೆ ಪಾಠದ ಕಂಟೆಂಟ್ ಜೊತೆಗೆ ಬರ್ತೀನಿ, ಒಂದಿಷ್ಟು ಟೀಚ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ಗುರು ಏನೇನಾಗುತ್ತೋ, ಪ್ರತಿಯೊಂದನ್ನು ಟ್ರೈ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಗೆ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.